ಕಟ್ಟಡ ನಿರ್ಮಿಸಲು ಇಂದಿರಾ ಕ್ಯಾಂಟೀನ್ ರಸ್ತೆಯನ್ನೇ ನುಂಗಿದ್ರ ರಾತ್ರೋರಾತ್ರಿ ಇಂದಿರಾ ಕ್ಯಾಂಟೀನ್ಗೆ ಹೋಗುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಆರ್ಟಿ ನಗರದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಹನುಮಂತಯ್ಯ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡ ಇದು. ಸಾರಾ ಮಹೇಶ್ ಒಡೆತನದ ಕಟ್ಟಡ ನಿರ್ಮಿಸಲು ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಕ್ಯಾಂಟೀನ್ಗೆ ಹೋಗೋದಕ್ಕೆ ದಾರಿಯೇ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರಿಂದ ದಿಢೀರ್ ಪ್ರತಿಭಟನೆ ನಡೆದಿದೆ. ಸ್ಥಳಕ್ಕೆ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಇಂತಹ ಅನ್ಯಾಯ ಸಹಿಸುವುದಿಲ್ಲ ಅಂತ ಹೇಳಿ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಇದೆ, ಬಟ್ ಆದ್ರೆ ಇಂದಿರಾ ಕ್ಯಾಂಟೀನ್ ಹೋಗೋದಕ್ಕೆ ರಸ್ತೆಯೇ ಇಲ್ಲ. ಇದೀಗ ಹೇಗೆ ಹೋಗ್ತಾರೆ ಜನ? ಹಾಗಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಇದೆ ರೀ, ಎಲ್ರಿ ಹೋಗೋದು, ಹೇಗ್ರಿ ಹೋಗೋದು, ಏನಾಯ್ತು ರಸ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ ನೋಡಿ, ಇದು ಆರ್ಟಿ ನಗರ ಮುಖ್ಯ ರಸ್ತೆ. ಇಂದಿರಾ ಕ್ಯಾಂಟೀನ್ ಅನ್ನೋದು ಕಾಂಗ್ರೆಸ್ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು. ಇದು 200 ಇಂದಿರಾ ಕ್ಯಾಂಟೀನ್ ಮುಂಚೆನೇ ಮಾಡಿದ್ರಿ, ಇನ್ನು ಮತ್ತೆ 224 ಇಂದಿರಾ ಕ್ಯಾಂಟೀನು ಥ್ರೂಔಟ್ ಸ್ಟೇಟಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ನಾನೇ ಕಟ್ಟಿಸ್ತಾ ಇರೋವಂಥದ್ದು. ಇಂತಹ ಒಂದು ಜನಪರ ಯೋಜನೆಗೆ ಎಲ್ಲರಿಗೂ ಸಹಕಾರ ಇರಬೇಕು. ನನಗೆ ಗೊತ್ತಿಲ್ಲ, ಇದು ಇವರು ಯಾರು ನೃಪತುಂಗ ಬಡಾವಣೆಗೆ ಹೋಗುವಂಥ ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನಲ್ಲಿ ಯಾರೋ ಒಬ್ಬ ರಾಜಕೀಯ ನಾಯಕರಿಗೆ ಸೇರಿರುವಂಥ ಜಾಗ ಇದು. ಅವರು ಈ ಪಕ್ಕದಲ್ಲಿರುವಂತಹ ಜಾಗ ಬಿ ಡಿಯಲ್ಲಿ ಎಂಥ ಸೈಟ್ ಅಂತಾರೆ, ಮಾರ್ಜಿನ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಮೋಸ್ಟ್ಲಿ ಅವರು ಬಿ ಡಿ ಎಗೆ. ಆ ಮಾರ್ಜಿನ್ ಲ್ಯಾಂಡು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ಗೆ ಹೋಗುವಂತಹ ದಾರಿನೇ ಸೇಲ್ ಡೀಡ್ ಮಾಡ್ಕೊಬಿಟ್ಟು ರಾತ್ರಿ ರಸ್ತೆ ಹೊಡೆದಾಕವ್ರೆ. ನೀವೇ ನೋಡ್ತಾ ಇದ್ದೀರ, ಇಂದಿರಾ ಕ್ಯಾಂಟೀನ್ಗೆ ಹೋಗೋ ದಾರಿನೇ ಇಲ್ಲ. 10 ಅಡಿ ದೊಡ್ಡ 8 ಅಡಿನ 10 ಅಡಿನ ಹಳ್ಳ ಹೊಡೆದಾಕಿದ್ದಾರೆ. ಅದಕ್ಕೆ ಇವತ್ತೆಲ್ಲ ಸ್ಟ್ರೈಕ್ ಮಾಡಬೇಕು ಅಂತ